ಇಬ್ಬರು ಪ್ರಮುಖ ನಾಯಕರು, ಒಬ್ಬರು ಉಚ್ಚಾಟನೆಗೊಂಡಂತವರು, ಮತ್ತೊಬ್ಬರು ಬಿಜೆಪಿಯಿಂದ ನಿರ್ಲಕ್ಷ್ಯಕ್ಕೊಳಗಾದಂತವರು. ಸೊ ಹೀಗಾಗಿ ಅವರಿಬ್ರು ಈಗ ಒಂದಾಗ್ತಾ ಹೊಸ ರಾಜಕೀಯ ಶಕ್ತಿಯನ್ನ ಪ್ರದರ್ಶನ ಮಾಡ್ಲಿಕ್ಕೆ ಮುಂದಾಗಿದ್ದಾರಾ ಅನ್ನುವಂತ ಒಂದು ಪ್ರಶ್ನೆ ಎದ್ದಿದೆ. ರಾಜ್ಯ ಬಿಜೆಪಿಯಲ್ಲಿ ಹೊಸ ರಾಜಕೀಯ ಸಮೀಕರಣನ, ಹಿಂದುತ್ವ ಅಜೆಂಡಾ, ಯತ್ನಾಳ್ ಹೆಗಡೆ ಪಾಲಿಟಿಕ್ಸ್, ಇವರಿಬ್ರು ಕೂಡ ಬಿಜೆಪಿಯಿಂದ ಈಗ ಆಲ್ರೆಡಿ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಮಿಸ್ ಆದಂತ ಹಿನ್ನೆಲೆಯಲ್ಲಿ ಒಂದು ಹಂತದಲ್ಲಿ ಅಂತರವನ್ನ ಕಾಯ್ಕೊಂಡ್ಬಂದಿದ್ರು. ಮೊನ್ನೆ ಅಷ್ಟೇ RSS ನ ಒಂದು ಸಭೆಯಲ್ಲಿ ಭಾಗಿಯಾದ್ರು, ಅಂದ್ರೆ ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಅಲ್ಲಿಂದ ಎಂಟ್ರಿ ಆಗಿರುವಂಥದ್ದು ಅನಂತಕುಮಾರ್ ಹೆಗಡೆ ಅವರು. ಇನ್ನು ಯತ್ನಾಳ್ ಅವರಂತೂ ಯಾವ ರೀತಿ ಆರ್ಭಟಿಸ್ತಾ ಇದ್ದಾರೆ ಎಲ್ರಿಗೂ ಗೊತ್ತಿರುವಂಥ ವಿಚಾರಣೆ. ಹಿಂದುತ್ವದ ಹೆಸರಲ್ಲಿ ಮತ್ತಷ್ಟು ಮೇಲೆ ಬರಲಿಕ್ಕೆ ತಂತ್ರ ಊಡ್ದಂತೆ ಕಾಣಿಸ್ತಾ ಇದೆ. ಬಿಜೆಪಿಯಿಂದ ಉಚ್ಚಾಟನೆಗೊಂಡಂತ ಬಸನಗೌಡ ಪಾಟೀಲ್ ಯತ್ನಾಳ್, ಟಿಕೆಟ್ ಕಳೆದುಕೊಂಡಂತ ಅನಂತಕುಮಾರ್ ಹೆಗಡೆ ಆಕ್ಟಿವ್ ಆಗಿದ್ದಾರೆ. ಯತ್ನಾಳ್ ಜೊತೆ ಸೇರಿರುವಂಥದ್ದು ಅನಂತಕುಮಾರ್ ಹೆಗಡೆ. RSS ನಾಯಕರೊಬ್ಬರ ಮಾತಿನಂತೆ ಇಬ್ಬರು ಜೊತೆಯಲ್ಲಿ ಕಾಣಿಸ್ಕೊಂಡ್ರಂತೆ. ಯತ್ನಾಳ್ ಜೊತೆ ಸೇರಿರುವಂಥದ್ದು ಅನಂತಕುಮಾರ್ ಹೆಗಡೆ ಅವರು ವಿಧಾನಸಭೆ ಚುನಾವಣೆಗೆ 2 ವರ್ಷ ಇರುವಂಥ ಸಂದರ್ಭದಲ್ಲೇ ಆಕ್ಟಿವ್ ಆಗಿದ್ದಾರೆ. ರಾಜ್ಯದಾದ್ಯಂತ ಇಬ್ಬರು ಜೋಡಿಯಾಗಿ ಹಿಂದುತ್ವವನ್ನ, ಅದರ ಕೂಗನ್ನ ಹೆಚ್ಚು ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತದೆ. ನಿಜಕ್ಕೂ ಅಷ್ಟು ಓಡಾಟವನ್ನ ಮಾಡ್ತಾರಾ? ಅನಂತಕುಮಾರ್ ಹೆಗಡೆ ಅವರು ಕೂಡ ಬರ್ತಾರಾ, ಜೊತೆಲಿ ನಿಂತ್ಕೊಂತಾರಾ? ಯಾಕೆಂದ್ರೆ ಅಷ್ಟು ಈಸಿ ಅಲ್ಲ. 2 ವರ್ಷ ಸಸ್ಟೈನ್ ಆಗಬೇಕು. ಒಂದು, ಯತ್ನಾಳ್ ಅವರು ಚಾಲ್ತಿಯಲ್ಲೇ ಇರಬೇಕಾಗತ್ತೆ, ಇಲ್ಲ ಅಂದ್ರೆ ಅವರಿಗೆ ವ್ಯಾಲ್ಯೂ ಕಳ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಟ್ ಅದಕ್ಕೆ ಅನಂತಕುಮಾರ್ ಹೆಗಡೆ ಅವರು ಯಾವ ರೀತಿಯಾಗಿ ಸಾಥ್ ಕೊಡ್ತಾರೆ? ಅವರು ಕೂಡ ಹಿಂದುತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಾದ್ಯಂತ ಹೋರಾಟ ಮಾಡ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಒಬ್ರು ಉಚ್ಚಾಟನೆಗೊಂಡಂತವ್ರು, ಮತ್ತೊಬ್ರು ನಿರ್ಲಕ್ಷ್ಯಕ್ಕೊಳಗಾದಂತವ್ರು. ಈಗ ಇವರಿಬ್ರು ಸೇರ್ಕೊಂಡು ಏನ್ ಮೆಸೇಜ್ ಪಾಸ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತ? ಪೃಥ್ವಿರಾಜ್, ರಾಜ್ಯ ಬಿಜೆಪಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಿಂದುತ್ವದ ಆಧಾರದ ಮೇಲೆ ಸರಿಯಾಗಿ ಮತ ಗಳಿಸುವಂತಹ ನಾಯಕತ್ವದ ಕೊರತೆಯೂ ಕೂಡ ಉದ್ಭವವಾಗಿದೆ. ಇದನ್ನು ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಇಬ್ಬರು ನಾಯಕರು ಈಗ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗ್ತದೆ. ಮೊದಲನೇದಾಗಿ ಅನಂತಕುಮಾರ್ ಹೆಗಡೆ, ಉತ್ತರ ಕನ್ನಡದ ಮಾಜಿ ಸಂಸದರು ಅವರು. ಆದರೆ ಅವರಿಗೆ ಕಳೆದ ಬಾರಿ ಟಿಕೆಟನ್ನು ನಿರಾಕರಣೆ ಮಾಡಲಾಗಿತ್ತು. ಟಿಕೆಟನ್ನು ನಿರಾಕರಣೆ ಮಾಡಿದ ನಂತರದಲ್ಲಿ ಅನಂತಕುಮಾರ್ ಹೆಗಡೆ ಬಿಜೆಪಿಯ ಮೇಲೆ ಮುನಿಸನ್ನು ಇಟ್ಟುಕೊಂಡಿದ್ರು. ಜೊತೆಗೆ ಆ ಒಂದು ಚುನಾವಣೆಯಲ್ಲಿ ಅವರು ಪ್ರಚಾರಕ್ಕೂ ಕೂಡ ಬಂದಿರಲಿಲ್ಲ. ಅದಾದ ನಂತರದಲ್ಲಿ ಪಕ್ಷದ ಯಾವುದೇ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿರಲಿಲ್ಲ. ಇತ್ತೀಚೆಗೆ ಭಟ್ಕಳದಲ್ಲಿ ನಡೆದಂಥ ಒಂದು ಹಿಂದೂ ಸಮಾವೇಶ ಅನ್ನುವಂಥ ಕಾರ್ಯಕ್ರಮದಲ್ಲಿ ಅನಂತಕುಮಾರ್ ಹೆಗಡೆ ಅವರು ಭಾಗಿಯಾಗ್ತಾರೆ. ಅಲ್ಲಿ ಅವರು ಭಾಷಣವನ್ನು ಕೂಡ ಮಾಡಿದರು. ಅದಾದ ನಂತರದಲ್ಲಿ ಮೊನ್ನೆ ಮದ್ದೂರಿನಲ್ಲಿ ನಡೆದಂಥ ಒಂದು ಹಿಂದೂ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಅನಂತಕುಮಾರ್ ಹೆಗಡೆ ಇಬ್ಬರು ಕೂಡ ಒಂದೇ ವೇದಿಕೆಯನ್ನು ಹಂಚಿಕೊಳ್ತಾರೆ. ಯತ್ನಾಳ್ ಮತ್ತು ಅನಂತಕುಮಾರ್ ಹೆಗಡೆ ಅವರು ಈಗ ಒಂದೇ ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಇದೆಯಲ್ಲ, ಇದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿದೆ. ಜೊತೆಗೆ ಇನ್ನು ಈ ಒಂದು ವಿಧಾನಸಭಾ ಚುನಾವಣೆಗೆ 2 ವರ್ಷಗಳಿರ್ತಕ್ಕಂಥ ಸಂದರ್ಭದಲ್ಲಿ ಈ ಇಬ್ಬರು ನಾಯಕರು ಜಂಟಿಯಾಗಿ ಹಿಂದುತ್ವದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು ಒಂದಿಷ್ಟು ಕುತೂಹಲವನ್ನು ಸೃಷ್ಟಿ ಮಾಡ್ತದೆ. ಒಂದು ಕಡೆ ಬಿಜೆಪಿಗರಲ್ಲೂ ಕೂಡ ಈ ಇಬ್ಬರು ನಾಯಕರ ಮೇಲೆ ಅಸಮಾಧಾನ ಸಹಜವಾಗಿದೆ. ಇನ್ನು ಒಂದು, ಯತ್ನಾಳ್ ಅವರು ಈ ಒಂದು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ BY ವಿಜಯೇಂದ್ರ ಅವರು ಇರ್ಬೋದು, ಹಾಗೆ ಯಡಿಯೂರಪ್ಪನವರ ವಿರುದ್ಧ ಸಾಕಷ್ಟು ಟೀಕೆಗಳನ್ನು ಮಾಡ್ತಾ ಇದ್ರು. ಆ ಒಂದು ಕಾರಣಕ್ಕಾಗಿ ಪಕ್ಷ ವಿರೋಧಿ ಚಟುವಟಿಕೆ ಅನ್ನುವಂಥ ಒಂದು ನೆಪವನ್ನು ಒಡ್ಡಿ ಅವರನ್ನು ಉಚ್ಚಾಟನೆ ಮಾಡಲಾಗಿತ್ತು. ಅವರನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳೋದಕ್ಕೆ ಸಾಕಷ್ಟು ತಯಾರಿಗಳು ಕೂಡ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯತ್ನಾಳ್ ಅವರು ಅವರ ಒಂದು ಏನು ವ್ಯಕ್ತಿತ್ವ ಇದೆಯಲ್ಲ ಅದನ್ನು ಬದಲಾವಣೆಯನ್ನು ಮಾಡಿಕೊಂಡಿಲ್ಲ. ಈಗಾಗಲೇ ಅವರು ಮತ್ತೆ ಪುನಃ ಯಡಿಯೂರಪ್ಪನವರ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾನೆ ಇದ್ದಾರೆ. ಆ ಒಂದು ಕಾರಣಕ್ಕಾಗಿ ಅವರ ಅವಶ್ಯಕತೆಯನ್ನು ನಿರ್ಮಾಣ ಮಾಡಬೇಕು ಪಕ್ಷದಲ್ಲಿ ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಇವರಿಬ್ಬರು ಯೋಚನೆಯನ್ನು ಮಾಡಿದಂತೆ ಕಾಣಿಸ್ತದೆ. ಅನಂತಕುಮಾರ್ ಹೆಗಡೆ ಅವರು ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿಯೂ ಕೂಡ ಅವರು ಅಲ್ಲಿ ಪ್ರಚಾರಕ್ಕೆ ತೆರಳಿರಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೆಲವು ಸ್ಥಾನಗಳನ್ನು ಬಿಜೆಪಿ ಕಳೆದುಕೊಳ್ತು ಅನ್ನುವಂಥ ರೀತಿಯಲ್ಲಿ ಕೂಡ ಚರ್ಚೆಗಳಿತ್ತು. ಇದೆಲ್ಲದನ್ನು ಗಮನದಲ್ಲಿಟ್ಟುಕೊಂಡು ನೋಡಿದರೆ ಮುಂದಿನ ಚುನಾವಣೆಯ ವೇಳೆಗೆ ಈ ಇಬ್ಬರು ನಾಯಕರು ಬಿಜೆಪಿಗೆ ಅನಿವಾರ್ಯ ಅನ್ನುವಂಥ ರೀತಿಯಲ್ಲಿ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಚಿಂತನೆಯನ್ನು ಮಾಡಿದಂತೆ ಕಾಣಿಸ್ತದೆ. ಅದೇ ಒಂದು ಕಾರಣಕ್ಕಾಗಿ ಇಬ್ಬರು ನಾಯಕರು ಈಗ 2 ವರ್ಷಗಳಿರ್ತಕ್ಕಂಥ ಸಂದರ್ಭದಲ್ಲಿ ಚುನಾವಣೆಗೆ ಇಬ್ಬರು ನಾಯಕರು ಹಿಂದುತ್ವದ ಕೆಲವೊಂದಿಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಆ ಮೂಲಕವಾಗಿ ತಮ್ಮ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳೋದು, ಜೊತೆಗೆ ಪಕ್ಷಕ್ಕೆ ನಾವಿಬ್ಬರು ಅನಿವಾರ್ಯ ಅನ್ನುವಂಥದ್ದನ್ನು ಒಂದು ಸ್ಪಷ್ಟವಾಗಿರುವಂಥ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಇಬ್ಬರು ನಾಯಕರು ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗ್ತಾ ಇರ್ತಕ್ಕಂಥ.